ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನೋ ನಿನ್ನೆ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಆದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಎರರ್ಸ್ ಆದರೆ ಬರ್ತಿರುವಂಥದ್ದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ನೈಟಿಂದ ಬರೀ ಕಾಮೆಂಟ್ಸ್ ಬರ್ತಾನೆ ಇತ್ತು. ಇವತ್ತು ಬೆಳಗ್ಗೆ ಕೂಡ ಕಾಮೆಂಟ್ಸ್ ಬರ್ತಾನೆ ಇದೆ. ತುಂಬ ಎರರ್ ಇದೆ, ತುಂಬ ನಮ್ಮ ಒಂದು ಡೀಟೇಲ್ಸ್ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರು. ಮತ್ತು ನಮ್ಮ ಕೋಟಾಗಳು ಕೂಡ ಕ್ಲೈಮ್ ಆಗಿಲ್ಲ ಅಂತ ಕೂಡ ಕೇಳ್ತಿದ್ರು. ಇವೆಲ್ಲದ್ರ ಕುರಿತು ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ಸ್ನೇಹಿತರೆ. ನೋಡಿ, ಈಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆದರೆ ಕೊಟ್ಟಿದ್ದಾರೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಡೀಟೇಲ್ಸು ತುಂಬ ರಾಂಗ್ ತೋರಿಸ್ತಿದೆ. ಕೆಲವರಿಗೆ ನಿಮ್ಮ ಒಂದು ಕೋಟಾಗಳು ಕ್ಲೈಮ್ ಆಗಿಲ್ಲ, ಇನ್ನು ಕೆಲವರಿಗೆ ನಿಮ್ಮ ಒಂದು ಕ್ಯಾಟಗರಿ ಡೀಟೇಲ್ಸು, ನಿಮ್ಮ ಕ್ಯಾಶ್ ಡೀಟೇಲ್ಸ್ ಎಲ್ಲ ತಪ್ಪಾಗಿ ಬರ್ತಿರುವಂಥದ್ದು. ತುಂಬ ಎರರ್ಸ್ ಆದರೆ ಇದೆ. ಅದರಿಂದ ವಿದ್ಯಾರ್ಥಿಗಳು ತುಂಬ ಟೆನ್ಷನ್ ಆಗಿದ್ದಾರೆ. ಯಾಕೆ ನಮ್ಮ ಡೀಟೇಲ್ಸ್ ಹಿಂಗೆ ರಾಂಗ್ ಬಂದ್ಬಿಟ್ಟಿದೆ ಅಂತ. ನೀವೇನಾದರೂ ತಪ್ಪು ಮಾಡಿದ್ದೀರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿದೆ. ನೋಡಿ ಸ್ನೇಹಿತರೆ, ನೀವೇನೂ ತಪ್ಪು ಮಾಡಿಲ್ಲ. ಇಲ್ಲಿ KE ಕಡೆಯಿಂದ ಆಗಿರುವಂತಹ ಒಂದು ಸಣ್ಣ ಗ್ಲಿಚ್ ಅಷ್ಟೇ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ, ಈಗ ನೀವು ಯಾರು ವಿಡಿಯೋ ನೋಡ್ತಿದ್ರೋ ನಿಮ್ಮೊಬ್ಬರಿಗೆ ಈ ರೀತಿಯಾದ ಎರರ್ ಆದರೆ ಬರ್ತಿಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಎರರ್ ಬರ್ತಾನೆ ಇದೆ. ಅದರಿಂದ ವಿದ್ಯಾರ್ಥಿಗಳು ಕೇಳ್ಬೋದು, ಹಾಗಾದ್ರೆ ಈಗ ನಾವೇನು ಮಾಡಬೇಕು ನಮಗೆ ಎರರ್ ಬರ್ತಿದ್ರೆ ಅಂತ. ನೋಡಿ ಸ್ನೇಹಿತರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಆ ಲಿಂಕ್ ಏನು ಎಕ್ಸ್ಪೈರ್ ಆಗಲ್ಲ. ಅಪ್ ಟು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ಲ, ಅವಾಗವರೆಗೂ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಲಿಂಕು ಆಕ್ಟಿವ್ ಆಗೇ ಇರುತ್ತೆ. ನಿಮ್ಗೆ ಇನ್ನೂ ಸಾಕಷ್ಟು ಟೈಮ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಎರರ್ ಬರ್ತಿದೆಯೋ, ಏನು ಸಮಸ್ಯೆ ಆಗ್ತಿದೆಯೋ, ನೀವು ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂದರೆ, ಇವತ್ತು ಸಾಯಂಕಾಲ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನೀವು ಹಳೇದು ಡೌನ್ಲೋಡ್ ಮಾಡಿರೋದಕ್ಕೆ ಹೊಸ ಡೌನ್ಲೋಡ್ ಏನು ಮಾಡಿರ್ತೀರಾ, ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಚೇಂಜ್ ಆಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿ. ಒಂದು ವೇಳೆ ಇವತ್ತು ಸಾಯಂಕಾಲ ಕೂಡ ನಿಮಗೆ ಈಗ ಡೀಟೇಲ್ಸ್ ಕರೆಕ್ಟಾಗಿ ಬರ್ತಿಲ್ಲ, ರಾಂಗ್ ಡೀಟೇಲ್ಸೇ ಬರ್ತಿದೆ ಅಂದರೆ ನಾಳೆ ಒಂದ್ಸರಿ ಟ್ರೈ ಮಾಡಿ. ಓಕೆನಾ? ನಾಳೆ ಮಾರ್ನಿಂಗ್ ಒಂದು 10 ಗಂಟೆ ಹಂಗೆ ಟ್ರೈ ಮಾಡಿ. ನಾಳೆನೂ ಎರರ್ ಬರ್ತಿದೆ ಅಂದರೆ ಮತ್ತೆ ನೀವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. ನಿಮ್ಗೆ ನಾಳೆ ಕೂಡ ಡೀಟೇಲ್ಸ್ ಕರೆಕ್ಟಾಗೇ ಬರ್ತಿಲ್ಲ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ಡೀಟೇಲ್ಸು ಕರೆಕ್ಟಾಗಿಲ್ಲ, ನಿಮ್ಮ ಡೀಟೇಲ್ಸ್ ಎಲ್ಲ ಮಿಸ್ ಮ್ಯಾಚ್ ಆಗ್ತಿದೆ, ಕರೆಕ್ಟಾಗಿ ಡೀಟೇಲ್ಸ್ ಬರ್ತಿಲ್ಲ ಅನ್ನೋದಾದರೆ ನೀವು ವಿದ್ಯಾರ್ಥಿಗಳು ನಾಳೆ ಹೇಳಿ. ನಾಳೆವರೆಗೂ ಟೈಮು. ನಾಳೆ ಒಂದು ಬೆಳಗ್ಗೆ 10 ಗಂಟೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ ಅಂದರೆ ಮತ್ತೆ ಏನು ಮಾಡಬೇಕು, ನೆಕ್ಸ್ಟ್ ಪ್ರೋಸೆಸ್ ಏನು ಅನ್ನುವಂಥದ್ದನ್ನು ನಾವು ವಿಡಿಯೋ ಮಾಡಿ ಆದರೆ ತಿಳಿಸ್ತೀನಿ. ಈಗ ನಿಮಗೆ ನಿಮ್ಮ ಒಂದು ಕೋಟಾ ಕ್ಲೈಮ್ ಆಗಿಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿದ್ದೀರಾ. ನಿಮಗೆ ಮತ್ತೆ KE ಕಡೆಯಿಂದ ಚಾನ್ಸ್ ಕೊಡ್ತಾರಂತೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ನೀವು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಟ್ಟಿದ್ರು ಕೂಡ ನಿಮಗೆ ಆ ಒಂದು ಕೋಟಾ ಏನು ಕ್ಲೈಮ್ ಆಗಿರಲ್ಲ. ಅದರಿಂದ ನಿಮಗೆ ಮತ್ತೆ ಆ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಕೊಂಡು ನಿಮಗೆ ಆ ಒಂದು ಕೋಟಾ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಆಪ್ಷನ್ ಕೊಡ್ತಾರಂತೆ KE ಕಡೆಯಿಂದ. ಆ ಒಂದು ಪ್ರೋಸೆಸ್ ಎಲ್ಲ ಮುಂದಿನ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನೀವು ರಿಲ್ಯಾಕ್ಸ್. ಓಕೆನಾ? ಇದು KE ಕಡೆಯಿಂದನೇ ಆಗಿರುವಂತಹ ಗ್ಲಿಚ್ಚು. ರೆಡಿ ಆಗುತ್ತೆ, ರೆಡಿ ಮಾಡ್ತಾರೆ, ತಲೆ ಕೆಡಿಸ್ಕೊಬಿಡಿ. ನಾಳೆ ಒಂದ್ಸರಿ ಚೆಕ್ ಮಾಡಿ. ಇವತ್ತು ಸಾಯಂಕಾಲ ಚೆಕ್ ಮಾಡಿ, ನಿಮ್ದು ಇಲ್ಲ ಕರೆಕ್ಟಾಗಿ ಡೀಟೇಲ್ಸ್ ಬರ್ತಾನೆ ಇಲ್ಲ, ಮತ್ತೆ ಅದೇ ಎರರ್ ಬರ್ತಿದೆ ಅನ್ನೋದಾದರೆ ನಾಳೆ ಒಂದ್ಸರಿ ಚೆಕ್ ಮಾಡಿ. ನಾಳೆ ಬೆಳಿಗ್ಗೆ ಕೂಡ ನಿಮಗೆ ಕರೆಕ್ಟಾಗಿ ಡೀಟೇಲ್ಸ್ ಬರ್ತಿಲ್ಲ ಅನ್ನೋದಾದರೆ ಮತ್ತೆ ಏನು ಮಾಡಬೇಕು ಅಂತ ವಿಡಿಯೋ ಮಾಡಾದರೆ ತಿಳಿಸ್ತೀನಿ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟು. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರತಿ ಕಾಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ವಿಡಿಯೋಗೆ ಲೈಕ್ ಮಾಡ್ಕೊಂಡು ಕಾಮೆಂಟ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.